ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ವಿಚಾರ ಮಾತಾಡಬೇಕಂತ ಲೈವಿಗೆ ಬಂದಿದ್ದೀನಿ. ಅದು ಏನು ವಿಚಾರ ಅಂದರೆ, ನಮ್ಮ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ತುಂಬ ಜನ ಬಡವರು, ರೈತರು ಈ ಪಂಡಿತರ ಚೀಟಿಗೆ ಹೊಸದಾಗಿ ಪಂಡಿತರ ಚೀಟಿ ಪಡೆಯೋಕ್ಕೋಸ್ಕರ ಅರ್ಜಿ ಹಾಕಿದ್ದಾರೆ. ಅದು 2-3 ವರ್ಷದಿಂದ ಅವರಿಗೆ ಈ ಪಂಡಿತರ ಚೀಟಿ ಸಿಗದೆ, ಸರ್ಕಾರದ ಆದೇಶ ಬರದೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಏನು ಅನುಭವಿಸ್ತಾ ಇದ್ದಾರೆ ಅಂದರೆ, ಕೆಲವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಈ ರೇಷನ್ ಕಾರ್ಡು ಏನಂದರೆ, ಅವರಿಗೆ ಸ್ಕಾಲರ್ಶಿಪ್ಪಿಗೋಸ್ಕರ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಉಪಯೋಗ ಪಡ್ಕೊಳ್ಳೋಕ್ಕೆ, ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಅನಾರೋಗ್ಯವಾದರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ರೆಫರ್ ಮಾಡಿದಾಗ ಅಲ್ಲಿ ಅವರು ರೇಷನ್ ಕಾರ್ಡನ್ನು ಕೇಳ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗ್ತಾಯಿದೆ ಇದರಿಂದ. ದಯವಿಟ್ಟು ನಮ್ಮ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾದಂಥ ಸನ್ಮಾನ್ಯ ಮಂಕಾಳ್ ವೈದ್ಯ ಅವರೇ, ಇದನ್ನು ದಯವಿಟ್ಟು ಗಮನ ಹರಿಸಿ, ಇದನ್ನು ಆದಷ್ಟು ಬೇಗ ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕಿದ್ದಾರೆ ಅವರಿಗೆ ರೇಷನ್ ಕಾರ್ಡನ್ನು ಕೊಡುವಲ್ಲಿ ನೀವು ಮುಖ್ಯ ಪಾತ್ರ ವಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ವಿಚಾರವೇನೆಂದರೆ, ಈಗಿನ ಏನು ರೇಷನ್ ಕಾರ್ಡು ಸರ್ಕಾರದ ಉಪಯೋಗದ ಪಡಿತಾ ಇದ್ದಾರೆ, ಅದರಲ್ಲಿ ಕೆಲವರು ಅನಧಿಕೃತ ರೇಷನ್ ಕಾರ್ಡನ್ನು ತುಂಬ ಹೊಂದಿದ್ದಾರೆ. ಅಂಥವ್ರನ್ನ ಹಿಡಿದು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅವರಾಗಿ ಅವರ ಮನಸ್ಸು ಇಚ್ಛೆಯಿಂದ ಆ ರೇಷನ್ ಕಾರ್ಡನ್ನು ಸರ್ಕಾರಿ ಸಂಬಂಧಪಟ್ಟ ನಮ್ಮ ಏನು ಆಹಾರ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರಿಗೆ ಅವರು ತನ್ನ ಮನಸ್ಸು ಇಚ್ಛೆಯಿಂದ ಒಪ್ಪಿಸ್ಬೇಕಂತ ಹೇಳಿ ಬಡವರ ಅಕ್ಕಿ, ಬಡವರಿಗೆ ಉಪಯೋಗ ಆಗೋವಂಥ ಕೆಲವು ಸರ್ಕಾರದ ಸುತ್ತೋಲೆಗಳನ್ನು ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ದಯವಿಟ್ಟು ಅದನ್ನು ನೀವು ತಮ್ಮ ಮನಸ್ಸು ಇಚ್ಛೆಯಿಂದ ಅದು ಆಹಾರ ಅಧಿಕಾರಿಗಳಿಗೆ ಹಿಂತಿರುಗಿಸ್ಬೇಕಂತ ಹೇಳಿ ನಾನು ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ತೀನಿ. ನಮಸ್ಕಾರ.